ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ನಾನು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಇದು ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ನಾನು ಮಾಡ್ತಿರೋದು. ಯಾಕಂದರೆ ನೋವು, ಮಂಡಿ ನೋವು, ಸೊಂಟ ನೋವು ಸಹಜವಾಗಿ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಬಂದುಬಿಡುತ್ತದು. ಅದಕ್ಕೋಸ್ಕರ ಅದು ಕೆಲವರು ಟ್ಯಾಬ್ಲೆಟು ಅಂತೆ, ಇಂಜೆಕ್ಷನ್ ಅಂತ ತೊಗೊಂಡು ಎಕ್ಸ್ರೇ ಮಾಡಿಸೋದು, ಅದು ಮಂಡಿ ಚಿಪ್ಸ್ ಸೌದಿದ್ದೇವೆ, ಅದು ಸೌದೈತೆ, ಇದು ಸೌದೈತೆ ಅಂತ ದುಡ್ಡೆಲ್ಲ ಸಾಕಷ್ಟು ಖರ್ಚು ಮಾಡೋದು, ಅದೆಲ್ಲ ನೋವಿನಿಂದ ತಾಳಾರದೆ ಡೈಲಿ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿರ್ತಾರೆ. ಅದರಿಂದ ಅಡ್ಡ ಪರಿಣಾಮಗಳು ತುಂಬಾ ಇರ್ತವೆ. ನಾನು ಇದು ಎಳ್ಳೆಣ್ಣೆ, ಗಾಂಧೆಣ್ಣೆ ಒಂದು ಟಿನ್ ತರಿಸಿದ್ದೀನಿ. ಮತ್ತು ಇದಕ್ಕೆ ಸಾಸಿವೆ ಎಣ್ಣೆ ಅಂತೆ, ಮತ್ತು ಅತಿ ಬಲ ತೈಲ, ಕ್ಷೀರ ಬಲ ತೈಲ, ಮತ್ತು ಅಂಕೋಲೆ ಇದು ಎಲ್ಲದನ್ನು ಅಂಕೋಲೆ ಎಣ್ಣೆ, ಹೊಂಗೆ ಎಣ್ಣೆ ಎಲ್ಲದನ್ನು ಹಾಕಿ, ಮತ್ತು ಗಿಡಮೂಲಿಕೆ ಅಂತೂ ತುಂಬಾ ಹಾಕ್ತೀನಿ. ಇದನ್ನೆಲ್ಲ ನೋಡ್ತಾ ಇರ್ಬೋದು. ಇದು ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು. ಪ್ರತಿಯೊಂದೂ ಒಳ್ಳೆಯದು ರಿಸಲ್ಟ್ ಬರುತ್ತೆ. ಇದು 200%ಗಿಂತ ಹೆಚ್ಚಿಗೆ ರಿಸಲ್ಟ್ ಬರುತ್ತೆ. ಇದು ಮೂಳೆ ಮುರಿದಿದ್ರೆ ಮೂಳೆ ಕೂಡ್ಸ ಅಂತನೂ ಒಂದು ವಾರ ಅಪ್ಲೈ ಮಾಡಿದರೆ ಸಾಕು. ಮಂಡಿ ಬಾವು, ರಕ್ತ ಸಂಚಾರ ಆಡಲಿಲ್ಲ ಅಂತಂದ್ರೂ ತುಂಬಾ ಇದೈತೆ. ಇದು ಭೀಮನ ಕಡ್ಡಿ ಆಗಿರ್ಬೋದು. ಮತ್ತು ಎಲ್ಲದನ್ನೂ ಇಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಂದು ನಮಗೆ ಇಲ್ಲಿ ಸಿಗ್ಲಾರ್ದಿದ್ದು ತರಿಸ್ಕೊಂಡು ಅದೆಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ದೀವಿ. ತುಂಬಾ ಒಳ್ಳೆಯ ರಿಸಲ್ಟ್ ಇದೆ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳಾಗಲಿ, ಚಿಕ್ಕ ಮಕ್ಕಳಿದ್ದ ಹಿಡಿದು ಬಿದ್ದರೂ ಅವ್ರಿಗೆ ಹಚ್ಚಿದ್ರೆ ಒಂದೇ ದಿನಕ್ಕೆ ನೋವು ಗುಣ ಆಗುತ್ತೆ. ಬಿದ್ದು ಬಾವು, ನೋವು, ಮೂಳೆ ಮುರಿದಿದ್ರು, ಇದು ಮೂಳೆ ಅಕಸ್ಮಾತ್ ಮುರಿದಿದ್ರೆ ಕಟ್ಟಿಸ್ಕೊಂಡು ಬಂದು ಅದಕ್ಕೆ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇವು ಅಪ್ಲೈ ಮಾಡಿದರೆ, ಇವು ಆಯಿಲ್ ಅಪ್ಲೈ ಮಾಡಿದರೆ ತುಂಬಾ ರಿಸಲ್ಟ್ ಇದೆ. ಇದು ಎಲ್ಲೆಲ್ಲ ಹೋಗಿ ಹುಡುಕಿ ತಂದಿರ್ತೀವಿ, ಮತ್ತು ಸಿಗ್ಲಾರ್ದಿದ್ದೆಲ್ಲ ಆನ್ಲೈನ್ನಾಗ ಪರ್ಚೇಸ್ ಮಾಡಿ. ಇದು ಗಾಂಧೆಣ್ಣೆ ಅಂತೂ ತುಂಬಾ ರೇಟು, 450 ರೂಪಾಯಿ 1 ಲೀಟ್ರ್ ಬಂದ್ರೂ. ನಾವು ಎಲ್ಲ 1 ಲೀಟ್ರಿಗೆ 1/4 ಲೀಟ್ರ್ ಅಷ್ಟೇ ಬರುತ್ತೆ. ಇದಕ್ಕೆ ಒಳ್ಳೆಯ ರಿಸಲ್ಟ್ ಇದೆ. ಒಳ್ಳೆಯದಾಗಬೇಕಂತ ಇದು ಮಾಡ್ತಾಯಿದ್ದೀನಿ. ಈ ಆಯಿಲು ನೀವು ಯಾವುದೇ ರೀತಿ ಫೇಕ್ ಅಲ್ಲ, ಇದು ತೊಗೊಂಡು ನೋಡಿ. ಯಾಕಂದರೆ ಎಷ್ಟೆಷ್ಟೋ ಎಕ್ಸ್ರೇ ಮಾಡ್ಸೋಕ್ಕೂ ಡಾಕ್ಟ್ರ್ ಕನ್ಸಲ್ಟೇಷನ್ ಫೀಸ್ 500 ರೂಪಾಯಿ ತೊಗೊಂಡು ಎಕ್ಸ್ರೇ ಮಾಡ್ಸೋಕ್ಕಂತ ಎಲ್ಲ ಸೇರಿ 5-6 ಸಾವಿರ ರೂಪಾಯಿ ಬಡವ್ರಿಗೆ ಅದು ದೊಡ್ಡದೇನೆ. ನಾನು ಬರೀ 2,000 ರೂಪಾಯಿ 1 ಲೀಟ್ರ್ ಇದು ಎಣ್ಣೆ. ನಿಮಗೆ 1/4 ಲೀಟ್ರ್ ಬೇಕಂದರೆ 1/4 ಲೀಟ್ರ್ ಕೊಡ್ತೀನಿ, ಅರ್ಧ ಲೀಟ್ರ್ ಬೇಕಂದರೆ ಅರ್ಧ ಲೀಟ್ರ್ ಕೊಡ್ತೀನಿ. ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿ, ಹಿಂದಿನ ಎಲ್ಲ ಪೂರ್ವಜರು ಇದನ್ನು ಮಾಡಿ ತಯಾರು ಮಾಡಿರೋದಂತ ಇದು ನಮಗೆ ಎಲ್ಲದೂ ಅದು ಲಭ್ಯವಿರುತ್ತದೆ ಇದರದ್ದು. ಅದಕ್ಕೋಸ್ಕರ ಇದು ತುಂಬಾ ರಿಸಲ್ಟ್ ಬಂದಿದೆ. ನಾನು ಯಾವುದೇ ಫೇಕು ಮಾಡಿ ಇದು ಮಾಡ್ತಿಲ್ಲ. ಇದನ್ನು ತಗೊಂಡು ಉಪಯೋಗಿಸಿ ನೋಡಿ. ನಿಮಗೆ ಗುಣ ಅನಿಸಿದರೆ ತಗೊಳ್ಳಿ. ನಮಗೆ ನಿದ್ದೆ ಬರಲಿಲ್ಲ ಅಂದರೆ ಅಂಗಾಲ್ಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಬಿಟ್ಟರೆ ಒಕ್ಕಲಿಗೆ 2 ಹನಿ ಇದನ್ನು ಅಪ್ಲೈ ಮಾಡಿದರೆ ನಿದ್ದೆ ಬರುತ್ತೆ. ನಮಗೆ ಮೋಷನ್ ಸರಿಯಾಗಿ ಆಗಲಿಲ್ಲ ಅಂತಂದ್ರೂ ಒಕ್ಕಲಲ್ಲಿ ಇದನ್ನು 5-6 ಹನಿ ಹಾಕ್ಕೊಂಡ್ರೆ ನೈಟು ಅಂಗಾತ ಮಲಗಿದರೆ ಒಂದು 15 ನಿಮಿಷ, ಬೆಳಗ್ಗೆ ಎದ್ದು ಚಯಾಪಚನ ಕ್ರಿಯೆ ಸರಿಯಾಗಿ ಆಗುತ್ತೆ. ನಮಗೆ ಇದು ಹೋಗುತ್ತೆ ನಮಗೆ ಮೋಷನ್ನು. ಮತ್ತು ಮಂಡಿ ಬಾವು ನೋವಿದ್ರೆ ಇದಕ್ಕೆ ಬಿಳೆ ಎಕ್ಕೆ ಎಲೆ ಅಂತ ಇದಕ್ಕೂ ಸೇರಿಸ್ತೀನಿ, ತರಬೇಕು. ಬಿಳೆ ಎಕ್ಕದ ಎಲೆ ಅಂತದ್ದು ಅದನ್ನು ಈ ಆಯಿಲ್ ಮಸಾಜ್ ಮಾಡಿ ಅಪ್ಲೈ ಮಾಡಿಬಿಟ್ಟು ಬಿಳೆ ಎಕ್ಕದ ಎಲೆ ಅದ್ರ ಮೇಲೆ ಹಾಕಿ ಕಟ್ಟಿಬಿಟ್ರೆ, 1 ವಾರ ಕಟ್ಬಿಟ್ರೆ ನಮಗೆ ರಕ್ತ ಸಂಚಾರ ಆಡಲಿಲ್ಲ ಅಂತಂದ್ರು, ನೋವು, ಬಾವು, ಊತ, ಉರಿ, ಅಂಗಾಲು ಉರಿ ಎಲ್ಲದಕ್ಕೂ ಒಳ್ಳೆಯದು. ಭುಜ ನೋವು ಬಂದ್ರೂ, ಬಾವು ಬಂದ್ರೂ ಬಿದ್ದ ತಕ್ಷಣ ಮಕ್ಳಿಗೆ ಇದನ್ನ ಅಪ್ಲೈ ಮಾಡಿಬಿಟ್ರೆ 2 ದಿನಕ್ಕೆ ನೋವು, ಬಾವು ಕಡಿಮೆ ಆಗುತ್ತೆ. ಇದು ಒಂದು ಇದ್ದರೆ ನಿಮಗೆ ಮಿನಿ ಡಾಕ್ಟ್ರ್ ಅಂತ ಹೇಳ್ಬೋದು. ಡಾಕ್ಟ್ರ್ ಅವಶ್ಯಕತೆ ಇಲ್ಲ, ಗುಳಿಗೆ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ ಅವಶ್ಯಕತೆ ಇರೋದಿಲ್ಲ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಕಪ್ಪು ಎಳ್ಳೆಣ್ಣೆ ತರಿಸಿರೋದು, ಸಾಸಿವೆ ಎಣ್ಣೆ ಎಲ್ಲದನ್ನು ಹಾಕ್ತೀನಿ. 1 ಟಿನ್ ಗಟ್ಟಲೆ ಮಾಡ್ತೀನಿ. ನಿಮಗೂ ಬೇಕಾದ್ರೆ DM ಮಾಡಿ, ವಾಟ್ಸಪ್ಗೆ ನಾನು ಕಳಿಸ್ಕೊಡ್ತೀನಿ ಅಡ್ರೆಸ್ಸು. ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟು. ಓಕೆನಾ ಫ್ರೆಂಡ್ಸ್? ಇದು ತುಂಬಾ ಒಳ್ಳೆಯದು. ತಂದೆ ತಾಯಿಗೆ ಪಾಪ ನೋವಿನಿಂದ ತುಂಬ ಬಳಲ್ತಿರ್ತಾರೆ. ಅವ್ರಿಗೆ ನಾವು ಸಾಯೋವರೆಗೂ ಕಣ್ಣು ಒಂದು ಚೆನ್ನಾಗಿರಬೇಕು, ಮತ್ತು ಕಣ್ಣು ಕಾಲು ಚೆನ್ನಾಗಿದ್ದರೆ ಯಾರಿಗೂ ಮೇಲೂ ಡಿಪೆಂಡ್ ಆಗದೆ ನಾವು ಸಾಯೋವರೆಗೂ ಇದು ಮಾಡ್ಬೋದು.
ಅದು ಅಕಸ್ಮಾತ್ ಏನು ಮಾಡೋಕ್ಕಾಗೋದಲ್ಲ ಒಬ್ಬೊಬ್ರಿಗೆ, ಚಾತುರ್ಯ ಆಗಿಬಿಡುತ್ತೆ, ಕಣ್ಣು ಕಾಣಿಸ್ದೇ ಇರೋದು ಆಗಲಿ. ಇದು ಕಣ್ಣಿಗೆ ಅಂತ ಅಲ್ಲ, ಅಂಗಾಲ್ಗೆ ಹಚ್ಕೊಂಡ್ರೆ ಕಣ್ಣಿಗೆನ್ನ ತುಂಬ ಚೆನ್ನಾಗಿ ಒಳ್ಳೆಯದು. ಇಡೀ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಡಿದ್ರೆ ಅಂಗಾಲಿದ್ದು ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು. ರಾತ್ರಿ ಟೈಮ್ ಅಂಗಾಲ್ಗೆ ಹಚ್ಕೊಂಡ್ರೆ ನಿದ್ದೆ ಬರಲ್ಲ ಅಂತಿರ್ತಾರೆ ಪಾಪ ಕೆಲವರು. ಶುಗರ್ ಪೇಷಂಟು, ಬಿ ಪಿ ಪೇಷಂಟ್ ಇರ್ತಾರೆ. ನಮಗೆಲ್ಲನೂ ಅಕಸ್ಮಾತ್ ನಮಗೆ ಬಿ ಪಿ ಪೇಷಂಟ್ಗೆ ಎಲ್ಲನೂ ಇದು ಉಸಿರಾಟ ತೊಂದರೆ ಆದಾಗೂ, ಎದೆ ನೋವು ಬಂದಾಗೂ ಎದೆ ಹಚ್ಚಿದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ತುಂಬಾ ಉಸಿರಾಟ ಸರಾಗವಾಗಿರುತ್ತೆ. ಕಫ, ಕೆಮ್ಮು, ದಮ್ಮು, ಎಮರ್ಜೆನ್ಸಿಗೆ ಹೋಗೋಕ್ಕಾಗಲ್ಲ. ತಕ್ಷಣವೇ ಇದು ಬೆನ್ನಿಗೂ ಎದೆಗೂ ಮಸಾಜ್ ಒಂದು ಸ್ವಲ್ಪ ಮಾಡಿಬಿಟ್ರೆ ಕಫ ಎಲ್ಲ ನಿವಾರಣೆ ಆಗಿ ಉಸಿರಾಟ ಅವೆಲ್ಲ ಸರಾಗವಾಗುತ್ತೆ. ದಯವಿಟ್ಟು ಇದನ್ನು ತಗೊಳ್ಳಿ. ನಾನೇನು ಯಾವುದೇ ಇದರಿಂದ ದುಡ್ಡು ಮಾಡಬೇಕು ಅನ್ನೋದೇನಿಲ್ಲ. ಜನಕ್ಕೂ ಒಳ್ಳೆಯದಾಗುತ್ತಲ್ಲ, ಅದಕ್ಕೋಸ್ಕರ ಇದರಿಂದ ಏನೂ ಆದಾಯ ಅಷ್ಟೊಂದು ನಾವೇನು ಇದ್ರ ಮೇಲೆ ಇದೇ ನಮಗೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಯಾಕೆ ಮಾಡ್ತೀರಾ ನೀವು ಆದಾಯ ಇಲ್ದಿದ್ದು ಅಂತ ಹೇಳ್ಬೋದು. ಜನಗಳ್ಗೆ ಒಳ್ಳೇದಾಗ್ಲಿ ಅಂತಲೇ ಮಾಡೋದು. ಜನಗಳ್ಗೆ ಒಳ್ಳೇದಾಗಲಿ ಅಂತ ಮಾಡಿದರೆ ಫ್ರೀ ಕೊಡ್ಬೋದಲ್ಲ. ನಾವು ಎಲ್ಲದೂ ಕೊಂಡ್ಕೊಂಡು ಎಲ್ಲದೂ ಬಂಡವಾಳ ಹಾಕಿ ಮಾಡಬೇಕು. ನಾವು ಎಲ್ಲದನ್ನು ಬಡತನದಿಂದಲೇ ಬಂದಿರೋದು. ಅದಕ್ಕೋಸ್ಕರ ನನ್ನ ತಾಯಿಗೂ ಇದೆಲ್ಲ ಮಾಡಿಕೊಟ್ಟಿದ್ದೀನಿ. ನಾನು ಇದೇ ನನಗೆ ಬೆನ್ನು ಡಿಸ್ಲೊಕೇಶನ್ ಆಗಿತ್ತು, ಆಪ್ರೇಷನ್ ಮಾಡಿಸ್ಬೇಕು ಅಂತಂದರು. ಇಲ್ಲೆಲ್ಲ ನಾನು ತೋರಿಸ್ದೆ. 7-8 ಸಾವಿರ ರೂಪಾಯಿ ಎಲ್ಲ MRI ಸ್ಕ್ಯಾನು, CT ಸ್ಕ್ಯಾನು, ಎಲ್ಲ ಸ್ಕ್ಯಾನ್ಗಳು ಅದು ಏನು ಪ್ರಯೋಜನ ಆಗಲಿಲ್ಲ. ನಾನೇ ಓನಾಗಿದ್ದು ನಮ್ಮ ಪೂರ್ವಜರು ಮಾಡ್ತಿದ್ದನ್ನ ನಾನೇ ಓನಾಗಿ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ನನ್ನ ಅನುಭವ ಪಡ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟು. ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.